ಇವರು ಯಾರು ನಮ್ಮ ಮಂಜುನಾಥ್ ಅವರೇ ಈಗ ಮುನ್ರತ್ನ ಅವ್ರು ಹೇಳ್ತಾ ಇದ್ರು ತೇಪೆ ಹಚ್ಚೋ ಕಾರ್ಯಕ್ರಮ ನಡೆಸೋದಕ್ಕೆ ದೊಡ್ಡ ದೊಡ್ಡ ಫ್ಲೆಕ್ಸ್ ಹಾಕ್ಸ್ಕೊಂಡಿದ್ದಾರೆ. ಟನಲ್ ಮಾಡ್ತಾರಂತೆ. ಸೂರ್ಯ ಚಂದ್ರರು ಇರೋವರೆಗೂ ಆ ಟನಲ್ ಆಗಕ್ಕೆ ಸಾಧ್ಯನೇ ಇಲ್ಲ. ಮೊದಲು ನಿಂತೋಗಿರೋ ಕೆಲಸಗಳನ್ನ ಮಾಡಿ ಆಮೇಲೆ ಇವನ್ನೆಲ್ಲ ಮಾಡಿ ಅಂತ. ಹೌದು ಮೇಡಮ್, ನಮ್ಮ ವಾರ್ಡಲ್ಲಿ ನಮ್ಮ ಕ್ಷೇತ್ರದಲ್ಲಿ ಫಸ್ಟ್ ಗುಂಡಿಗಳು ಮುಚ್ಚಬೇಕು, ಆಮೇಲೆ 5 ಅಂಡರ್ ಪಾಸ್ ನಿಂತೋಗಿದೆ, ಆಮೇಲೆ 5-6 ಸ್ಕೂಲ್ಗಳು ನಿಂತಿದೆ. ಫಸ್ಟ್ ಇದೆಲ್ಲ ಮಾಡ್ಲಿ, ಆಮೇಲೆ ಎಲ್ಲ ಮಾಡ್ಕೊಂಡ್ಲಿ, ನಾವೇನ್ ಬೇಡನಲ್ಲ. ಫಸ್ಟ್ ಕ್ಷೇತ್ರದಲ್ಲಿ ಏನ್ ಕೆಲಸ ಏನ್ ಮಾಡಿದ್ರು ನಿಮ್ಗೆ ಅಲ್ವಾ, ನಿಮ್ಮ ಕ್ಷೇತ್ರ ಅಲ್ವಾ? ಕ್ಷೇತ್ರದಲ್ಲಿ ಫುಲ್ ಗುಂಡಿ ಮುಚ್ಚಕ್ಕಾಗಿಲ್ಲ. ಗುಂಡಿ ಮುಚ್ಚಬೇಕು, ಒಂದು 5 ಅಂಡರ್ ಪಾಸ್ ನಿಂತೋಗಿದೆ, ಸ್ಕೂಲ್ ಬಿಲ್ಡಿಂಗ್ ನಿಂತೋಗಿದೆ, ಇವೆಲ್ಲ ಆಗ್ಲಿ. ಫಸ್ಟ್ ಏನೋ ಮಾಡಿದ್ರಲ್ಲ, ಮತ್ತೆ ಎಲ್ಲಿ ಮೇಡಮ್ ಅದೇನೋ ಮಾಡಿದ್ರಲ್ಲ ಸರ್, ಉದ್ಘಾಟನೆ ಏನೋ ಮಾಡಿದ್ರಲ್ಲ. ಯಾರು ಮಾಡಿದ್ ಮೇಡಮ್? ಮುನ್ರತ್ನವರ? DK ಶಿವಕುಮಾರ್ ಅವರು. ಗೊತ್ತಿಲ್ಲ ಮೇಡಮ್, ಅದು ನನಗೆ. ದೊಡ್ಡ ಫ್ಲೆಕ್ಸ್ ಏನ್ ಚಾಮರಾಜಪೇಟೆವರೆಗೂ ಹಾಕಿದ್ರು ನಿಮ್ಗೆ ಗೊತ್ತಾಗಿಲ್ಲ? ಗೊತ್ತಿಲ್ಲ ಮೇಡಮ್. ಅದು ನಮ್ಮಲ್ಲಿ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಅದ್ರ ಬಗ್ಗೆ ಬೇಕಾದ್ರೆ ಮಾತಾಡ್ತೀನಿ. ಕ್ಷೇತ್ರದ ಅಭಿವೃದ್ಧಿ ನಿಂತೋಗಿದೆ ಅಂತಾನೆ DK ಶಿವಕುಮಾರ್ ಅವರು ಹೋಗಿ ಮತ್ತೆ ಗುದ್ಲಿ ಪೂಜೆ ಮಾಡಿ ಹೊಸದಾಗಿ ಕೆಲಸಗಳು ಪ್ರಾರಂಭವಾಗಲಿ. ಈಗ ಕ್ಷೇತ್ರದ ಅಭಿವೃದ್ಧಿ ಯಾಕೆ ನಿಲ್ಲುತ್ತೆ ದೀಪಕ್ ಕೊಡ್ರಿ? ಯಾಕೆ ನಿಲ್ಲುತ್ತೆ ಅಂದ್ರೆ ದೀಪಕ್ ಕೊಡ್ರಿ ಹೇಳ್ರಿ. 2,000 ಕೋಟಿ ಬಿಲ್ ಮಾಡಿ ಅಲ್ಲಿ ಕೆಲಸನೇ ಆಗದೆ ಇರುವಾಗ ಬಂದ್ ನೋಡಿ, ಈ RR ನಗರ ಬಾರ್ಡ್ರು ನಮ್ಮ ಕ್ಷೇತ್ರಕ್ಕೂ ಹೊಸಕೆರಳ್ಳಿ ಕೆರೆ ಕೊಡಿ ಹತ್ರ ಆ ರೋಡ್ಗೆ ಒಂದು ಕೆರೆ ಒಳಗೇನೆ ರೋಡ್ ಮಾಡಕ್ಕೆ ಟಾಟಾ ಅಪಾರ್ಟ್ಮೆಂಟ್ ಅವ್ರ ಹತ್ರ ಏನ್ ತಗೊಂಡಿದ್ರು ಮುನ್ರತ್ನ ಅವರು. ಆ ರೋಡ್ ಯಾಕೆ ನಿಂತೋಯ್ತು? ಆ ರೋಡ್ ಕೆಲಸನೇ ಆಗದೆ, ಅದ್ರ ಬಿಲ್ ಯಾಕಾಯ್ತು? ಕಾರ್ಪೊರೇಷನ್ ಅನುದಾನ ಕೊಡಿ ಅಂತ ಅವ್ರು ಅಷ್ಟು ದೊಡ್ಡದಾಗಿ ಅವರು ಎಲ್ಲಾರ ಮುಂದೆ ಯಾವ ರೀತಿ ಅಂತಂದ್ರೆ ಕಾಲು ಹಿಡ್ಕೊಳಕ್ ಹೋಗಿದ್ರಲ್ಲ, ಅನುದಾನ ಕೊಡಿ ಅಂತಲ್ಲ ಮೇಡಮ್, ಹಳೆ ಬಿಲ್ ರಿಲೀಸ್ ಮಾಡಿ ಡಮ್ಮಿ ಮಾಡಿ ಕಾಮಗಾರಿ ಬಿಲ್ಗಳೇನ್ ತನಿಖೆಲಿದೆ ಅಲ್ಲ, ಅದನ್ನ ಕೈ ಬಿಟ್ಟು ನನಗೆ ಇದ್ ಮಾಡಿ ಅಂತ ರಿಲೀಸ್ ಕೊಡಿ. ಅದಕ್ಕೆ ಇವತ್ತಾಗ್ಲೇ ನೋಡಿದ್ರಲ್ಲ, ನನಗೂ ವಯಸ್ಸಾಗಿದೆ ನಿನಗೂ ವಯಸ್ಸಾಗಿದೆ, ನನಗೂ ವಯಸ್ಸಾಗಿದೆ ನಿನಗೂ ಸ್ನೇಹದ ಹಸ್ತ ಚಾಚ್ತಾ ಇದಾರೆ ಅವರು. ಅದು ಇವತ್ತು ಬೇಕಿತ್ತಾ? ಸರಿ, ಕೇಸ್ ಪ್ರೂವ್ ಆಯ್ತು, ಅವ್ರದ್ದೇನ್ ರೇಪ್ ಕೇಸ್ ಪ್ರೂವ್ ಆಗಿದೆ ಅಂತ ಗೊತ್ತಾದ್ಮೇಲೆ ಯಾಕೆ ಈ ರೀತಿ, ಯಾಕೆ ನನ್ ಮೇಲೆ ಹಿಂಗ್ ಮಾಡ್ತೀರಾ ಹಂಗ್ ಮಾಡ್ತಾರೆ? ಮಾತಾಡಿದ್ದಾರೆ. ಅಲ್ಲ, ಒಂದು ವಿಚಾರ, ಯಾಕೆ ಸರ್ಕಾರ ಬಂದ್ಮೇಲೆ RR ನಗರದಲ್ಲಿ ಇರುವಂತಹ ಸಾಕಷ್ಟು ಅಧಿಕಾರಿಗಳು ಸಸ್ಪೆಂಡ್ ಆದ್ರು? ಯಾಕಾದ್ರು? ಅವ್ರ ಜೊತೆ ಶಾಮೀಲಾಗಿ ಅಧಿಕಾರಿಗಳು ಯಾರ್ಯಾರು ಅಕ್ರಮ ಮಾಡಿದ್ರಲ್ಲ ಅವರನ್ನ ನೇರವಾಗಿ ಇಡೀ ಬೆಂಗಳೂರು. ಆಯ್ತು ಶ್ರೀಧರ್ ಅವರೇ, ಒಂದ್ ನಿಮಿಷ ಆಯ್ತು, ನೀವ್ ಹೇಳಿ ಶ್ರೀಧರ್ ಅವರೇ, ಇಡೀ ಬೆಂಗಳೂರಿನಲ್ಲಿ ತುಂಬಾ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ 1 ರೂಪಾಯಿನೂ ಸೇವಿಸದ ರೀತಿಯಲ್ಲಿ ಎಲ್ಲಾ ವಾರ್ಡ್ಗಳಲ್ಲಿ ಎಲ್ಲಾ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಪ್ರಾಮಾಣಿಕವಾದ ಅಧಿಕಾರಿಗಳು ತುಂಬಾ ಇದ್ದಾರೆ. ಬರೀ RR ನಗರದಲ್ಲಿ ಮಾತ್ರ ಭ್ರಷ್ಟ ಅಧಿಕಾರಿಗಳು ಇದ್ದಾರೆ ಅಂತ ಹೇಳಕ್ ಪ್ರಾಮಾಣಿಕ ಅಧಿಕಾರಿಗಳು ಇದ್ದಾರೆ ಇಲ್ಲ ಅಂತ ನಾನು ಹೇಳೋದಿಲ್ಲ. ಕಾರ್ಪೊರೇಟರ್ ಯಾರು ಮುನಿರತ್ನ ಅವ್ರ ಹತ್ರ ಅಧಿಕಾರಿಗಳು ಹೇಳಿದ ತಕ್ಷಣ ಕೆಲಸ ಮಾಡುವಂತ ಅಧಿಕಾರಿಗಳು ಯಾರು ಬೀಳುತ್ತೆ ಅವ್ರನ್ನ ನೆಕ್ಸ್ಟ್ ಡೇ ಇರಲ್ಲ. ಅವರು ಹೇಳಿದ ತಕ್ಷಣ ಕೆಲಸ ಅಂದ್ರೆ ಅದೇ ನಕಲಿ ವೋಟರ್ ಐಡಿ ಸೃಷ್ಟಿ ಮಾಡೋದು. ಇಡೀ ಕ್ಷೇತ್ರದಲ್ಲಿ ಅಧಿಕಾರಿಗಳು ವೋಟರ್ ಐಡಿ ಸೃಷ್ಟಿ ಮಾಡೋರು. ಇಡೀ ಅಭಿವೃದ್ಧಿ ನಕಲಿ ವೋಟರ್ ಐಡಿ ಸೃಷ್ಟಿ ಮಾಡೋ ಕೇಸ್ ಇತ್ತಲ್ಲ ಮುನ್ರತ್ನ ಅವ್ರದ್ದು. ಯಾವಾಗದು? ಇದರಲ್ಲಿ ಗವರ್ಮೆಂಟ್ ಅಲ್ಲಿ 2019 ಯಾವಾಗ ಎಲ್ಲಿದ್ರು ಅವ್ರು? ಅವಾಗ ಕಾಂಗ್ರೆಸ್ ಅಲ್ಲೇ ಇದ್ರು. ಮತ್ತೆ ಕಾಂಗ್ರೆಸ್ ಸುಮ್ನಿದ್ರಿ? ಯಾರು ಸುಮ್ನಿದ್ದವರು? ಎಲೆಕ್ಷನ್ ಸ್ಟಾಪ್ ಮಾಡಿಸಿದ್ವಲ್ಲ, ಎಲೆಕ್ಷನ್ ಸ್ಟಾಪ್ ಮಾಡಿದ್ವಲ್ಲ, ಅವಾಗ ನೀವು ಕಾಂಗ್ರೆಸ್ ಎಲೆಕ್ಷನ್ ಸ್ಟಾಪ್ ಮಾಡಿ ಕೇಸ್ ಪ್ರೂವ್ ಕೇಸ್ ಮತ್ತೆ ಬಿಜೆಪಿ ಅವ್ರು ಮಾಡಿರೋದು. ಬಿಜೆಪಿ ಅವ್ರು ಮಾಡಿರೋದು. ಆಗ ಬಿಜೆಪಿ ಅವ್ರು ಮತ್ತೆ ಕರ್ನಾಟಕ ಅವ್ರು ಒಳ್ಳೆಯರಾಗೋದ್ರ? ನಿಮ್ ಪಕ್ಷದಲ್ಲಿ ಇದ್ದಾಗ ಆಗಿರೋದು, ನೀವೆಲ್ಲ ಸುಮ್ನೆ ಇದ್ರಿ ಅವಾಗ. ನಾವು ಯಾರು ಸುಮ್ನೆ ಇರಲಿಲ್ಲ, ಎಲೆಕ್ಷನ್ ಸ್ಟಾಪ್ ಆಗಿತ್ತಲ್ಲ, ಅದು ಅವ್ರು ಮಾಡಿರೋದು. ಬಿಜೆಪಿ ಅವರು ಮಾಡ್ಕೊಂಡ್ ಬಂದ್ರಲ್ಲ, ಅವ್ರ ಜೊತೆ ಕರ್ಕೊಳ್ಳೋಕೆ ಸ್ಟಾಪ್ ಮಾಡಿದ್ರು ಅಷ್ಟೇನೆ. ಎಂತ ಹೆಸರು ಅವರು? ತುಳಸಿ ಮುನ್ರಾಜ್ ಅವ್ರು ಮಾಡಿರೋದು. ಅದೇ ತುಳಸಿ ಮುನ್ರಾಜ್ ಅವರು ಇವ್ರ ಪಕ್ಷಕ್ಕೆ ಹೋಗ್ತಾ ಇದ್ದಂಗೆ ಇವ್ರು ಕ್ಲೀನ್ ಆಗೋದ್ರು. ತುಳಸಿ ಮುನ್ರಾಜ್ ಅವ್ರಿಗೆ ಇನ್ನೊಂದು ಮಾಡಿದ್ರು. ಇರ್ಬಹುದು, ಬಟ್ ನೀವ್ ಹೇಳೋದು ಅವಾಗ ಸುಮ್ನಿದ್ರಿ, ಈಗ ನಿಮ್ ಪಕ್ಷದಲ್ಲಿ ಅಧಿಕಾರಿಗಳನ್ನ ಮುನ್ರತ್ನ ಬಳಸ್ಕೊಳ್ಳೋದಂತದಕ್ಕೆ ಅಂತ ಹೇಳಿದ್ದು. ಆಮೇಲೆ ಆ ಕೇಸ್ ಪ್ರೂವ್ ಆಯ್ತಲ್ಲ, ಅದಾಗಿಲ್ಲ. ಮುನ್ರಾಜ್ ಗೌಡ ಕಾಂಗ್ರೆಸ್ಗೆ ಈಸ್ ಅನ್ ಏಜೆಂಟ್ ಮೇಡಮ್. ಡೌಟೇ ಇಲ್ಲ. ಯಾಕೆ ಅಂತೀರಾ? ಯಾಕೆ ಅಂದ್ರೆ ಪಾಪ ಅವ್ರು ಅಷ್ಟೆಲ್ಲ ಕಷ್ಟಪಟ್ಟು ಬಿಜೆಪಿಯಿಂದ ಟಿಕೆಟ್ ತಗೊಂಡು ಸೋತು ಮತ್ತೆ ನಂಗೆ ಟಿಕೆಟ್ ಸಿಗುತ್ತೆ ಅಂತ ಎಲ್ಲ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗಿ ಬಿಜೆಪಿಯಿಂದ ಟಿಕೆಟ್ ತಗೊಂಡ್ರೆ ಅವ್ರು ಸುಮ್ನೆ ಇರ್ಬೇಕಾ? ಯಾವ ಕೆಲಸ ಮಾಡೋರ ಮೇಡಮ್ ಅವರು? ಒಂದು ರಸ್ತೆ ಮಾಡೋರ? ಯಾರ್ಯಾರು ಹಾಸ್ಪಿಟಲ್ 10,000 ಬಿಲ್ ಕೊಟ್ಟವ್ರ?
ಯಾರಾದ್ರೂ ಮದುವೆಗೆ ಒಂದು 50,000 ಕಾಸು ಕೊಟ್ಟವ್ರ ಅವರು? ಉಂಗ್ರಗಳು ಕೊಟ್ಟವ್ರ? ಯಾವ್ದು ಕೊಟ್ಟಿಲ್ಲ. ಕುಕ್ಕರ್ ಕೊಟ್ಟವ್ರ? ಕೊಟ್ಟಿದೀವಿ ಮೇಡಮ್, ನಾವು ಕುಕ್ಕರ್ ಕೊಟ್ಟಿದೀವಿ, ನಾನು ಹಂಚಿದ್ದೀನಿ. ನಮ್ಮ ವಾರ್ಡಲ್ಲಿ ಬಡವರು ಹೆಣ್ಮಕ್ಳು ಜಾಸ್ತಿ ಇದ್ದಾರೆ. ಕುಕ್ಕರ್ ಇಲ್ಲ ಮೇಡಮ್, ಒಲೆ ಸೌದೆಯಲ್ಲಿ ಹಾಕೊಂಡು ಸುಟ್ಕೊಂಡು ತಿನ್ನುವಂತ ಜನ. ಅದಕ್ಕೆ ಮುಂಚೆ ಪ್ರತಿಯೊಂದು ಸಂಕ್ರಾಂತಿಗೂ ಕೊಡ್ತೀವಿ, ಪ್ರತಿಯೊಂದು ಹಬ್ಬಗಳಿಗೂ ವಿಶೇಷವಾಗಿ ಏನೋ ಒಂದು ಉಡುಗೊರೆ ಕೊಡ್ತಾ ಇರ್ತೀವಿ. ಯಾಕಂದ್ರೆ ಬಡಸ್ತಾನ. ಇವತ್ತೇನೋ ಫ್ರೀ ಕರೆಂಟ್ ಕೊಡ್ತೀವಿ, ಇದು ಮಾಡಿ. ಇವತ್ತು ಗೌರ್ಮೆಂಟ್ ಅಲ್ಲಿ ದುಡ್ಡು ಇಲ್ದಂಗೆ ಅವ್ರೆ. ನರ್ಸ್ಗಳಿಗೆ ಸಂಬಳ ಆಗಿಲ್ಲ, ಟೀಚರ್ಸ್ಗಳಿಗೆ ಸಂಬಳ ಆಗಿಲ್ಲ, ಪೊಲೀಸ್ನವ್ರಿಗೆ ಸಂಬಳಗಳು ಆಗ್ತಾ ಇಲ್ಲ. ನಿಮ್ಗೆ ಏನ್ ಅನ್ಸುತ್ತೆ ವೆಂಕಟೇಶ್ ಸರ್, ಡಿ ಕೆ ಶಿವಕುಮಾರ್ ಅವರು, ಮುನಿರತ್ನ ಅವರು ಈ ರೀತಿ ಒಬ್ರ ಮೇಲೆ ಒಬ್ರು? ಅಮ್ಮ ತಪ್ಪಮ್ಮ, ಅವ್ರಿಗೂ ಶೋಭೆ ತರಲ್ಲ, ಇವ್ರಿಗೂ ಶೋಭೆ ತರ ಅಲ್ಲ. ಇವಾಗ RR ನಗರದ ಜನರ ಕತೆ ಏನ್ ಹೇಳಿ? ಜನರ ಕತೆ ಮುನಿರತ್ನ ವೋಟ್ ಹಾಕಿದಕ್ಕೆ ಅವರು ಅನುಭವಿಸ್ತಾ ಇದಾರೆ. ಯಾಕೆ ಮುನಿರತ್ನ ಅವ್ರು ವೋಟ್ ಹಾಕಿದ್ದಾರೆ ಅಂತ ನೀವು ಎಲ್ಲಾ ರೀತಿಯಂತ ಅನುದಾನಗಳನ್ನ ಕಟ್ ಮಾಡ್ಬಿಟ್ಟು ಮುನಿರತ್ನ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀದಂತೆ ನೋಡ್ಕೊಂಡ್ರೆ ಅಭಿವೃದ್ಧಿ ಕಾರ್ಯ JP ಪಾರ್ಕ್ ಬನ್ನಿ ಮೇಡಮ್. ಮಕ್ಕಳಿಗೆ ಟ್ರೈನು ರೆಡಿಯಾಗಿ ಬಂದು ನಿಂತಿದೆ. ಇವತ್ತು ಅದನ್ನ ಟ್ರ್ಯಾಕ್ ಮೇಲೆ ಇಡಕ್ ಆಗ್ತಾ ಇಲ್ಲ. ಇವತ್ತು ಸಮ್ಮರ್ ಅಲ್ಲಿ ನೀವು ನೋಡ್ಬೋದು, ಮಕ್ಕಳನ್ನ ಬೀದಿಗಳಲ್ಲಿ ಆಟ ಆಡ್ತಾ ಇರೋರು ನಮ್ಗೆ ಹೊಟ್ಟೆ ಉರಿತದೆ. ಇವತ್ತು ಆ ಟ್ರೈನ್ ಬಂದಿದ್ರೆ ಸಾವಿರಾರು ಮಕ್ಕಳು ಅದ್ರಲ್ಲಿ ರೈಡ್ ಹೋಗಿ. ಮುನಿರತ್ನ ಇಂಥ ವಿಷಯ ರೈಸ್ ಮಾಡೋ ಮಾಧ್ಯಮದ ಮುಂದೆ ಬಂದು ಕ್ಲಾಕ್ ಟವರ್ ನಿಂತೋಗೈತೆ, ಸರಿ, ಸ್ಕೂಲ್ಗಳು ನಿಂತೋಗೈತೆ. ಮಲತ್ತಳ್ಳಿ ಕೆರೆ ಒಂದು, ಅದು ಇಷ್ಟಕ್ಕೆ ರೆಡಿ ಆಗಿರೋದು, ಅದು ಒಂದು ನಿಂತೋಗಿದೆ. ದೊಡ್ಡ ಕೆರೆ ಅದು, ಬೆಂಗಳೂರು ದೊಡ್ಡ ಕೆರೆ. ಅಸೆಂಬ್ಲಿ ಒಳಗಾದ್ರೂ ಮುನಿರತ್ನ ಕೇಳಬೇಕಿತ್ತಲ್ಲ, ನ್ಯಾಯ ಕೇಳಬೇಕಿತ್ತಲ್ಲ. ನೋಡಿ, ಸರ್ಕಾರ ಯಾವತ್ತೂ ಕೂಡ ಅಭಿವೃದ್ಧಿ ಕಡೆಗೆ ಹೋಗ್ತಾ ಇರೋದು. ಈ ರಾಜ್ಯದ ಅಭಿವೃದ್ಧಿ, ಬೆಂಗಳೂರು ಅಭಿವೃದ್ಧಿ ನಮ್ಮ ನಾಯಕರು ದೂರದೃಷ್ಟಿ ಇಟ್ಕೊಂಡು ಇವತ್ತು ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಮಾಡಬೇಕು, ಈ ಬೆಂಗಳೂರನ್ನ ಉನ್ನತ ಮಟ್ಟಕ್ಕೆ ಅಭಿವೃದ್ಧಿ ಮಾಡಬೇಕು ಅಂತ ಇರೋದು. ಅಂತ ನಾಯಕರನ್ನ ನೀವು ಈ ರೀತಿ ಮಾಡ್ಕೊಂಡು ಆರೋಪ ಹೋದ್ರೆ ನಿಮ್ಮನ್ನ ನಾವು ಹತ್ರಕ್ಕೆ ಸೇರಿಸ್ಬೇಕಾ, ದೂರ ಇಡ್ಬೇಕಾ? ಮೊದ್ಲೇ ನಿಮ್ಮನ್ನ ನೋಡಿದ್ರೆ ನಮ್ಗೆ ಭಯ ಇದೆ. HIV ಏನಾದ್ರು ಇಂಜೆಕ್ಷನ್ ಕೊಟ್ಬಿಡ್ತೀರಾ ಅಂತ. ಅದ್ರನ್ನ ಸೈಂಟಿಫಿಕ್ ಆಗಿ ಅದನ್ನ ನೀವು ಯಾವತ್ತೂ ಅಷ್ಟೇ ಸರ್ಕಾರ ಯಾರೇ ಆಡಳಿತ ಮಾಡುವಂತ ಸಂದರ್ಭದಲ್ಲಿ ನೀವು ವಿರೋಧ ಪಕ್ಷದಲ್ಲಿದ್ದೀರಾ, ನಮ್ ಜೊತೆ ನೀವು ಸಹಕಾರ ಮಾಡಬೇಕು, ಇಲ್ಲ ಸಲ್ಲದಲ್ಲ ಆರೋಪಗಳನ್ನ ಮಾಡಬೇಕು. ಅಲ್ಲ, ಈಗ ಶ್ರೀಧರ್ ಅವರೇ, ಈಗ ಡಿ ಕೆ ಏನಂತ ತಪ್ಪೇನ್ ಮಾಡಿದೀವಿ ನಾವು? ಯಾವ ಜನರಿಗೆ ತೊಂದರೆ ಕೊಟ್ಟಿದೀವಿ? ಇದೆಯಾ ಇಲ್ವಾ? ಒಂದ್ ನಿಮಿಷ, ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಆರೋಪ ಇದೆಯಾ ಇಲ್ವಾ? ಮುನಿರತ್ನ ಅವ್ರ ಮೇಲೆ ಇರುವಂತ ಏನ್ ಆರೋಪ ಇದೆ? ನಿಮಿಷ ಕೇಳಿಸ್ಕೊಳ್ಳಿ ಶ್ರೀಧರ್ ಅವ್ರೆ, ಏನ್ ಆರೋಪ ಅಲ್ಲ, ಆರೋಪಗಳು ಇದಾವ ಇಲ್ವಾ? ಮೇಡಮ್, ಆರೋಪಗಳು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೊಸ್ತಲ್ಲ. ಅಂತಂತ ದೊಡ್ಡ ದೊಡ್ಡ ಬಿಜೆಪಿ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ನೀವು, ದೊಡ್ಡ ದೊಡ್ಡ ಅಮಿತ್ ಶಾ ಅಂತಹ ನಾಯಕರುಗಳೇ ಸೇಡಿಗೆ ಬಿದ್ದು, ಜಿದ್ದಿಗೆ ಬಿದ್ದು ನನ್ನ ವಿರುದ್ಧ ಷಡ್ಯಂತ್ರ ಮಾಡಿ ನನ್ನ ಜೈಲಿಗೆ ಹಾಕಿದ್ರು ಅನ್ನೋದನ್ನ ಓಪನ್ ಆಗಿ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ. ಒಂದ್ ನಿಮಿಷ, ದಂಡಿ ಎದುರ್ಲಿಲ್ಲ, ದಾಳಿ ಎದುರ್ಲಿಲ್ಲ. ಮುನಿರತ್ನ ಅವ್ರು ಹೋಗ್ಬಿಟ್ಟು ಒಂದು ಆರೋಪ ಅಂತ ರಾಜ್ಯಪಾಲರಿಗೆ ಅರ್ಜಿ ಕೊಟ್ಟು ಬಂದ ತಕ್ಷಣ ಡಿ ಕೆ ಶಿವಕುಮಾರ್ ಅವ್ರು ಎದ್ರಕೊಂಡ್ಬಿಟ್ರ. ಅಂತ ಕಷ್ಟದ ಸಂದರ್ಭದಲ್ಲೂ ನಾವ್ ಎಲ್ಲಿ ಅಧಿಕಾರಕ್ಕೆ ಬಂದ್ಬಿಡ್ತೀವೋ, ಇದೇ ಡಿ ಕೆ ಶಿವಕುಮಾರ್ ಇಡೀ ರಾಜ್ಯಾದ್ಯಂತ ಸುತ್ತು 224 ಕ್ಷೇತ್ರವನ್ನ ಸಂಘಟನೆ ಮಾಡಿ ಎಲ್ಲಿ ಅಧಿಕಾರಕ್ಕೆ ಬಂದ್ಬಿಡ್ತಾರೆ ಅಂದ್ಬಿಟ್ಟು ಅವ್ರ ಮೇಲೆ ರಾಜಕೀಯ ಪಿತೂರಿ ಮಾಡಿ ಜೈಲ್ ಕಳ್ಸಿದ್ರಿ. ಆದ್ರೂ ನಾವ್ ಎದುರ್ಲಿಲ್ಲ. ಮುನಿರತ್ನ ಅವ್ರ ಮೇಲೆ ದೂರ ಬರ್ಲಿಲ್ವಾ? ಎದುರ್ಲಿಲ್ಲ. ಅದನ್ನ ನಾವು ಚಾಲೆಂಜ್ ಆಗಿ ತಗೊಂಡು ಇವತ್ತು ಏನು ಅವತ್ತು ನಮ್ಮ ನಾಯಕರು 136 ಸೀಟ್ ಬರ್ತೀವಿ ಅಂತ ಹೇಳಿದ್ವಿ, ಆ 136 ಸೀಟ್ ತಗೊಂಡ್ಬಂದ್ವಿ. ಯಾರ ಕೈಲಾದ್ರು ತಡಿಯಕಾಯ್ತಾ? ಇವ್ರ ಕೈಯಲ್ಲಿ ತಡಿಯಕಾಯ್ತಾ? ಆಗ್ಲಿಲ್ಲ. ಕರೆಕ್ಟ್. ಮತ್ತೆ ಈಗ ಮುನಿರತ್ನ ಅವ್ರ ಮೇಲೂ ಆರೋಪ ಇದೆ. ಮುನಿರತ್ನ ಅವರು ಕೂಡ ತಮ್ಮ ಮೇಲೆ ಆರೋಪ ಬಂದಾಗಿಂದ ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಒಂದ್ ನಿಮಿಷ, ಲೆಟ್ ಮಿ ಫಿನಿಶ್. ಇದೆಲ್ಲ ಒಂಥರ ಕುಕ್ಕಡಪ್ ಸ್ಟೋರೀಸು ಇವು. ಯಾವ HIV ಇಂಜೆಕ್ಷನ್ ಇಲ್ಲ, ರೇಪು ಇಲ್ಲ, ಎಂಥದ್ದು ಇಲ್ಲ. ಬೇಕು ಅಂತ ನನ್ನ ಮೇಲೆ ಆರೋಪ ಮಾಡಿ ಷಡ್ಯಂತ್ರ ಮಾಡಿ ಈ ರೀತಿ ಅಂತ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಸಾಕ್ಷ್ಯಗಳನ್ನ ಸೃಷ್ಟಿಸ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾನೆ ಇದ್ದಾರೆ. ಅವ್ರ ಮೇಲೂ ಆರೋಪ ಬಂದಿದೆ. ಈಗ ಡಿ ಕೆ ಶಿವಕುಮಾರ್ ಮೇಲೂ ಅವ್ರ ಮೇಲೂ ಕೂಡ ಒಂದು ದೂರು ಅಂತ ಆರೋಪವನ್ನು ಹೊತ್ಕೊಂಡು ರಾಜ್ಯಪಾಲರ ಬಳಿ ಹೋಗಿದ್ದಾರೆ. ಸೊ ಇವ್ರ ಮೇಲೂ ಆರೋಪ ಇದೆ, ಅವ್ರ ಮೇಲೂ ಆರೋಪ ಇದೆ. ಯಾಕೆ ಅದಕ್ಕೆಲ್ಲ ಅಷ್ಟೊಂದು ತಲೆ ಕೆಡಿಸ್ಕೊಂಡು? ಡಿ ಕೆ ಶಿವಕುಮಾರ್ ಅವರು ಏನೇ ಆರೋಪ ಮಾಡಿದ್ರು ಕೂಡ ಅದಕ್ಕೆ ಹೆದರದೆ, ಯಾಕೆ ಅವ್ರ ಮನಸ್ಸು ಕ್ಲಾರಿಟಿ ಇದೆ, ಅದನ್ನ ನಾನು ತಪ್ಪು ಮಾಡಿಲ್ಲ ಅಂತ. ಅದಕ್ಕೆ ಅವ್ರು ಎದ್ದು ದಿನ ಬೆಳಗ್ಗೆ ಆದ್ರೂ ಜನರ ಕೆಲಸದಲ್ಲಿದ್ದಾರೆ. ಮುನಿರತ್ನ ಅವ್ರ ಆರೋಪ ಹೊತ್ಕೊಂಡ ತಕ್ಷಣ ಯಾಕೆ ಮನೆ ಸೇರ್ಕೊಂಡಿದ್ದಾರೆ? ಎದುರ್ಕೊಳ್ಳೋದು ಯಾಕೆ ಅವರು? ಏನು ನಡೀತಾ ಇಲ್ವಲ್ಲ ಕೆಲಸ? ಅವರು MLA ಅವರ ಕರೀಲೇಬೇಕು, ಸ್ಥಳೀಯ ಶಾಸಕರನ್ನ ಕರೀಲೇಬೇಕು. ಅವರೇ ಅಧ್ಯಕ್ಷರು ಕರೆದ್ಬಿಟ್ಟು ಗುಂಡಿ ಮುಚ್ಚೋ ಕಾರ್ಯಕ್ರಮನೇ ಮಾಡ್ಲಿ, ತೊಂದರೆ ಇಲ್ಲ. ಕರೆದಿದ್ದಾರೆ. ಯಾರು ಎಂತ ಹೊಡಿತಾರೆ ಅನ್ನೋ ಭಯ.
ಯಾಕೆ ಕ್ಷೇತ್ರದಲ್ಲಿ ಆ ರೀತಿ ಮಾಡಿದಾರಲ್ಲ ಎಲ್ಲ ಹೌದು, ಕ್ಷೇತ್ರದಲ್ಲಿ ಓಡಿಸ್ತಾ ಹೆಣ್ಮಕ್ಳು ಇರೋದೇ ಇವ್ರು. ನಡೆಸ್ಕೊಂಡಿದಾರಲ್ಲ ಹೆಣ್ಮಕ್ಳನ್ನಾಗ್ಲಿ ಮೇಡಮ್, ಎಲ್ಲಿ ಹೋದ್ರು ಬೇರೆಯವ್ರ ಓಡಿಸ್ತಾ ಕೇಸ್ಗಳ ಇರೋದೇ ಇವ್ರು. ನಡೆಸ್ಕೊಂಡಿದಾರಲ್ಲ ಅವ್ರ ಮುಂದೆ ಅವ್ರು ಸ್ವಲ್ಪ ಬಿಜೆಪಿ clear ಅವರೇ ಆಗಿ ಹೇಳ್ತಾರೆ. ಓಡಿಸ್ತಾ ಇರೋದು. ನನಗೆ ಮೊಟ್ಟೆ ಓಡಿಸ್ತಾರೆ, ನನಗೆ ಆಯಿಲ್ ಹಚ್ಚಕ್ ರೆಡಿ ಇದ್ದಾರೆ, ನಾನು ಬಟ್ಟೆ ಎರಿಯಕ್ ರೆಡಿ ಅವ್ರೆ, ನೀವು ಜನಕ್ಕೆ ಒಳ್ಳೇದ್ ಮಾಡಿದ್ರೆ ಜನ ನಿಮ್ ರಕ್ಷಣೆಗೆ ಮಾಡೋರು ಯಾರು ಇದು? ಜನಕ್ಕೆ ಇದನ್ನ ಜನ ನಿಮ್ ಮಾಡ್ತಾ ರಕ್ಷಣೆಗೆ ಇರೋರು ಇರ್ತಾರಲ್ಲ, ಯಾರು? ನೀವು ಜನಕ್ಕೆ ಜನ ಕುಮ್ಮಕ್ಕು ಕೊಡೋರು ಯಾರು? ದಿನ ಕ್ಷೇತ್ರ ಬರ್ತಾ ಇದಾರೆ ಎಲ್ಲ ಅಲ್ಲ ನೀವು ಸರ್, ನಾಲ್ಕು ನಾಲ್ಕು ಸಾರಿ MLA ಆಗಿರೋದು ಮುನ್ರತ್ನ ಅವರು, ಒಂದ್ ಸರಿ ಅಲ್ಲ. ಆ 4 ಸಲ ಒಂದೊಂದು MLA ಆದಾಗ ಸಾರಿ ಚುನಾವಣೆಗೂ ಆಪೋಸಿಟ್ ಪಾರ್ಟಿ ಅವ್ರ ಮೇಲೆ ಎಷ್ಟೆಷ್ಟು ಕೇಸ್ ಹಾಕ್ಸಿದ್ದಾರೆ, ಏನೇನ್ ಮಾಡಿದ್ದಾರೆ. ಓಕೆ, ಈ ಕೇಸ್ಗಳು ಒಂದೊಂದು ಹಾಕೋದ್ರಿಂದ ಸಾರಿ, ದುಡ್ಡು ಕೊಡೋದ್ರಿಂದ ಪದೇ ಪದೇ ಯಾರು ವಿನ್ ಆಗಲ್ಲ ದೀಪಕ್ ಕೊಡ್ರೆ, ಅದೆಲ್ಲ ಅಲ್ಲ. ಅದು ಹೋಯ್ತು ಕಾಲ. ಹೋಯ್ತದು ಇರ್ಲಿ ಈಗೆಲ್ಲಾನು ಇರ್ಲಿ 4 ಸರಿ MLA ಆಗಿದ್ದಾರೆ ಅಂತಂದರೆ ಅದಕ್ಕೂ ಒಂದು ಗೌರವ ಇದ್ದೇ ಗೌರವ ಇರುತ್ತೆ. ಇದೆ ಮೇಡಮ್. ಬಟ್ 4 ಅದಲ್ಲ times ಕೇಸು. MLA. ಈಗ ಇವರು ಸುರೇಶ್ ಅವ್ರು ಹೇಳ್ತಾ ಇದಾರಲ್ಲ, ಅದೇನು ಮೊಟ್ಟೆಯಲ್ಲಿ ಆಸಿಡ್ ಇತ್ತಂತೆ, ಅದು ಮೆದುಳಿಗೆ ಅವ್ರ ಹೋಗಿತ್ತಂತೆ, ಡಾಕ್ಟರ್ ಅದೇನು ಹೇಳಿರೋದು ಅವ್ರು ಅವರೇ ಗೆಲ್ಸಿರೋ MP ಅದ್ ನಿಜನಾ ಸರ್? ಹೃದಯ ಡಾಕ್ಟರ್ ತಲೆ ಚೆಕ್ ಮಾಡೋರೆ. ನಾವು ಕೂಡ ಅಲ್ಲಿ ಸ್ಪಾಟ್ಗೆ ಹೋದ್ವಿ. ಅದು ಹೃದಯ ಚೆಕ್ ಮಾಡೋ ಡಾಕ್ಟರ್ ತಲೆ ಚೆಕ್ ಮಾಡಿಲ್ಲ, ಹಾಸ್ಪಿಟಲ್ ಹೋಗಿ ಭೇಟಿ ಹಾಸ್ಪಿಟಲ್ ಕೊಟ್ಟಾಗ ವಿಸಿಟ್ ಅಲ್ಲಿ ಕೊಟ್ಟಿದ್ರು ಡಾಕ್ಟರ್ ಹೇಳಿರೋದನ್ನ ತಂದು ಹೊರಗಡೆ ಹೇಳಿರೋದು ಅಷ್ಟೇ. ಇಲ್ಲ ಇಲ್ಲ ಇದೇ ಡಾಕ್ಟರ್ ಅವ್ರೇ ಚೆಕ್ check ಮಾಡ್ತಾ ಮಾಡಿದ್ರು, ಇದ್ರು. ಖುದ್ದಾಗಿ ನಿಮ್ದೇ ತಲೆಯಲ್ಲಿ ತಲೆಯಲ್ಲಿ ಅವರೇ open ಖುದ್ದಾಗಿ ಮಾಡಿ open ಮಾಡಿ ಅವ್ರು ನೋಡ್ತಾ ಇದ್ರು. ನಾವು ನೋಡಿದ್ವಿ ಅಲ್ಲೇ ಅದನ್ನ. ಓಪನ್ ಮಾಡಿ ನೋಡಿದ್ರು, ಎದೆ ಅಂತ open ಮಾಡ್ಲಿಲ್ಲ ಎದೆ ಅವ್ರ್ದು. ನೋಡುವಂತ ಡಾಕ್ಟ್ರು. ಅಲ್ಲಿ ಇರೋ ನಮ್ಮ ಕಲ್ಮಶ MP ನೋಡಿಲ್ಲ, ತಲೆ ನಮ್ಮ ನೋಡಿದ್ರು MP. ಅವರು. ಆ MP ಬಂದು ಇವ್ರನ್ನ ನೋಡೋದು ತಪ್ಪ ಮೇಡಮ್? ಅದು ತಪ್ಪೇನು ಆಸ್ ಎ ಡಾಕ್ಟರ್ ಆಗಿ ಇನ್ನೊಂದು ಡಾಕ್ಟರ್ ನಾವು ಕೇಳ್ತಾರೆ ಏನಾಗಿದೆ ಅಂತ. ಅದ್ ನಿಜಾನಾ ಸರ್? ಆಸಿಡ್ ಒಳಗಡೆ ಹೋಗಿರೋದು? ತಲೆ ಕೂದಲು ಸುಟ್ಟಿತ್ತು ಮೇಡಮ್, ನಾನೇ ನೋಡಿದೆ, ನಾನೇ ಅದು ಒಳಗಡೆ ಒಳಗಡೆ ಅದು ಮೆದ್ದಳಿಕೆ ಪೆನೆಟ್ರೇಟ್ ಅಲ್ಲ, ಅವೆಲ್ಲ ಪೆನೆಟ್ರೇಟ್ ಆಗುವಂತ ಇದೇನಿರ್ಲಿಲ್ಲ. ಮತ್ ಇವ್ರು ಸುರೇಶ್ ಅವ್ರು ಹೇಳ್ತಾರೆ ಮೆದ್ದಳಿಕೆ ಒಂದ್ ಸ್ವಲ್ಪ ಕೆಮಿಕಲ್ ಹೋಗ್ಬಿಟ್ಟು ಅವ್ರಿಗೆ ಒಂಥರ ಏನೋ ಆಗಿದೆ ಅಂತ ಏನೋ ಹೇಳ್ತಾ ಇದ್ರು. ಅದು ಇಲ್ಲೆಲ್ಲ ಆಗಲ್ಲ, ಸರಿ ಹೋಗಲ್ಲ ಅದು. ಯಾಕಂದ್ರೆ ಬೆಂಗಳೂರಲ್ಲಿರೋ ಡಾಕ್ಟರ್ ಮೇಲೆ ನಂಬಿಕೆ ಇಲ್ಲ ಅವ್ರಿಗೆ, ಅದನ್ನ ಜೀವ ನಾವೇನಾದ್ರು ಭಯ ಅದನ್ನ ಇದೆ. book ಮಾಡ್ಬಿಡ್ತೀವಿ ಅಂತ. ಅದಕ್ಕೆ ಮೋದಿ ಅವ್ರು ತೋರ್ಸ್ಕೊತಾರಲ್ಲ ಡೆಲ್ಲಿಯಲ್ಲಿ ಹಾಸ್ಪಿಟ್ಲು, ಆ ಹಾಸ್ಪಿಟ್ಲ್ ಸರಿ ಕರ್ಕೊಂಡೋಗಿ ಸರಿ ಮಾಡ್ಬೇಕು ಅಂತ ಏನು ಸುರೇಶ್ ಅವ್ರು ಹೇಳ್ತಾ ಇದ್ರು. ಆ ಡಾಕ್ಟರ್ ಕರ್ಕೊಂಡು ಅದೇ ಇವತ್ತು ವ್ಯಂಗ್ಯನಾ, ಅವ್ರಿಗೆ- ತಮಾಷೆನಾ ಅದು ಅಂತ? ಮೆಂಟಲಿ ಅಂಡ್ ಫಿಸಿಕಲಿ ಈಸ್ ಫಿಟ್ ಮೇಡಮ್. ಇಲ್ಲ ಅಣ್ಣ, ಅವರೇ ಹೇಳೋರು ಎಲ್ಲ ಅರ್ಧ ಹೋಗ್ಬಿಟ್ಟಿದೆ ಅಂತ. 65% ಹೋಗ್ಬಿಟ್ಟಿದೆ ಅಂತ ಹೇಳೋರೆ. ವಯಸ್ಸಾಗಿದೆ. 65% ಹೋಗ್ಬಿಟ್ಟಿದೆ ಅಂತ ಹೇಳ್ತಾವ್ರೆ. ವಯಸ್ಸಾಗಿದೆ. 62 ವರ್ಷ ಆದ್ಮೇಲೆ ಎಲ್ಲರಿಗೂ ಹೋಗ್ತದೆ. ಲಿವರು, ಹೋಗುತ್ತೆ, ಕಿಡ್ನಿ, ನಮ್ಗೂ 90 ವರ್ಷ ಆದ್ರೂ ಚೆನ್ನಾಗಿರೋಂತ ಜನ ಇದಾರೆ. ನಿಮ್ಗೂ- ವಯಸ್ಸಾದ ನೇಟ್ಗೆ ಹೋಗ್ಬಿಟ್ಟಿದೆ ಅಂತ ಅವ್ರಿಗೆ ಹೋಗಿದೆ, ಅದನ್ನ ಅಲ್ಲ, ಹೇಳ್ಕೊಂತ ಅಲ್ಲ, ಇನ್ನೊಂದು ನಿಮ್ಗೆ ವೆಂಕಟೇಶ್ ಜಾಸ್ತಿ ಅವ್ರೆ, ನಾವು- ಈಗ ಅವ್ರಿಗೆ ಹೋಗಿದೆ ಅಂತ ಅವ್ರಿಗೆ ಅವ್ರು ಗೊತ್ತಾಗುತ್ತೆ. ಹೇಳ್ಕೊಳ್ಳಿ, ಬೇರೆಯವ್ರಿಗೆ ಒಂದ್ ಹೋಗಿದೆ ನಿಮಿಷ. ಅದನ್ನ ಯಾಕೆ ಹೇಳ್ಬೇಕು? ಈಗ ನನಗ್ ಹೋಗಿದೆ ಅಂತಂದ್ರೆ ನಿಮ್ಗೆ ಗೊತ್ತಿರುತ್ತಪ್ಪ, ನಿಮ್ದು ಆರೋಗ್ಯ ಡಿ ಕೆ ಶಿವಕುಮಾರ್ ಅವ್ರು ಎಲ್ಲೂ ಹೇಳ್ಕೊಂಡಿಲ್ಲ ನನ್ನ ಬಾಡಿ ಸೆಟ್ ಆಗ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರದ್ದು ಹೋಗಿದೆ ಅಂತ ಅದ್ ಹೆಂಗ್ ಹೆಂಗ್ ಹೇಳ್ತಾರೆ? ಹೇಳ್ತಾರೆ? ಮೇಡಮ್ ಅವ್ರು ಹೇಳಿಲ್ವಾ? ಏನಾರ ಅವ್ರಿಗೇನಾರ ಜಾವ ಓಡಿಸೋವಾಗ್ಲಿಂದಾನು ಫ್ರೆಂಡ್, ನಾವು ಹುಟ್ಟಿರ್ಲಿಲ್ಲ ನಾವೆಲ್ಲ. ಆಯ್ತು, ಜಾವ ಓಡಿಸುವಾಗ ನಮ್ಮಿಬ್ರು ನಾವು brothers ಹುಟ್ಟಿಲ್ಲ, ನಾವು ನಾವು ಹುಟ್ಟಿರ್ಲಿಲ್ಲ. ನೋಡಿಲ್ಲ ಅವ್ರು ಜಾವ ಓಡಿಸಕ್ ಫ್ರೆಂಡ್ ಅಂತ. ಜಾವ ಓಡಿಸಾಗ್ಲಿಂದಾನು ಬಟ್ ಕಣ್ಣಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ನಾವು ಈಗಲೂ ನೋಡ್ತಾ ಇದೀವಿ. ಹಿ ಇಸ್ ಫಿಟ್ ಅಂಡ್ ಫೈನ್. ಅವ್ರು ಹೆಲ್ತಿ ಆಗಿದ್ದಾರೆ. ಇವ್ರು ಮುನ್ರತ್ನ ಹೆಂಗ್ ಹೇಳ್ತಾರೆ? 65% ಅವರು ಫಿಟ್ ಅಂಡ್ ಫೈನ್ ಆಗೇ ಇದ್ದಾರೆ. ಅದೇ ಅವ್ರು ಹೇಳ್ತಾವ್ರೆ. ಬಟ್ ಮುನ್ರತ್ನ ಬಾಯಲ್ಲೇ ಹೇಳ್ಕೊಂಡ್ಬಿಟ್ಟಿದಾರಲ್ಲ ಅವ್ರು. ಅಲ್ಲ, 65% ಅವ್ರಂದ್ರಲ್ಲ ಹೋಗ್ಬಿಟ್ಟಿದೆ. ಮಾತ್ರ ಇಲ್ದೆ ನಾನು ಇರಲ್ಲ ಅಂತ. Mostly ಭಯ ಬಂದಿರ್ಬೇಕು ಇವ್ರನ್ನ ನೋಡಿ, ಮೋಸ್ಟ್ಲಿ ಹಂಗೆ ಹೇಳುತ್ತೆ. ಅಲ್ಲ, ಅವ್ರಿಗೂ Frustration ಅಲ್ಲಿ. ಹಾಳಾಗೋಗಿದೆ 60%. ನಾನು ಟ್ಯಾಬ್ಲೆಟ್ ಹಾಕತ್ತೀನಿ, ಅವರು ಟ್ಯಾಬ್ಲೆಟ್ ಹಾಕತ್ತಾರೆ. ನಾನ್ ಟ್ಯಾಬ್ಲೆಟ್ ಹಾಕೊಂಡಿಲ್ಲ ಅಂದ್ರೆ ನಾನು ಬದುಕಲ್ಲ, ಅವ್ರು ಟ್ಯಾಬ್ಲೆಟ್ ಹಾಕಿಲ್ಲ ಅಂದ್ರೆ ಅವರು ಬದುಕಲ್ಲ ಅಂತ ಅವ್ರು ಹೇಳಿದ್ರು. ಫೈನಲ್ ಕನ್ಕ್ಲೂಷನ್, ಹ್ಮ್. ಇಬ್ರು ಚೆನ್ನಾಗಿದ್ದವರು ಮುಂದಕ್ಕೂ ಚೆನ್ನಾಗಿರ್ಲಿ. ಹೌದಲ್ವಾ? 40 ವರ್ಷ Develop- ಮೇಡಮ್, 40 ವರ್ಷ ಸ್ನೇಹ, ಅವ್ರಿಬ್ರು ಚಲೋ ಆಗ್ತಾರೆ ಅಂತ ಮೇಡಮ್, ಅನ್ಸಲ್ಲ. ಇಬ್ರು 40 ವರ್ಷ ಸ್ನೇಹ ಮುಂದಕ್ಕೂ ಚೆನ್ನಾಗಿರ್ಲಿ, ಹ್ಮ್. ಅದ್ ಬಯಸ್ತೀವಿ ನೋಡಿ ನಾವು. ಅಲ್ಲ, ಮೇಡಮ್, ಸ್ನೇಹ ಇಲ್ಲ ಆಗೋಗ್ಲಿ ಅಂತ ನಾವು ಆಯ್ತು, ಯಾವತ್ತೂ ಆಯ್ತು, ಬಯಸಲ್ಲ. ಸ್ನೇಹ ಆ ಅಳಿಸಿದ್ದೆಲ್ಲಿ? ವಿಚಾರ ಅಲ್ಲ, ಸ್ನೇಹ ಸ್ನೇಹ ಅಳಿಸಿದ್ದೆಲ್ಲಿ? ಇದೆ. ಅಲ್ಲ, ಅಲ್ಲ. ಏನೋ ಸ್ನೇಹ ಕಣ್- ಅಳಿಸಿದ್ದೆಲ್ಲಿ? ಅಳಿಸಿದ್ದೆಲ್ಲಿ ಸರ್? ಪಕ್ಷ ಬಿಟ್ಟೋಗಿ ಪಕ್ಷ ಮುನ್ರತ್ನ ಅವ್ರು ಮಾಡಿ ದ್ರೋಹ. ಬಿಜೆಪಿ ಬಂದ್ರು, ಹಾ. ನಮ್ಗೆ ಏನು ಅನುದಾನ ಕೊಡ್ತಾ ಇಲ್ಲ. ಹ್ಮ್. ಅನುದಾನ ಕೊಡ್ಲಿ ಅಂತ ಕೇಳಿದ್ದೆ ತಪ್ಪು. ಹ್ಮ್. ಒಂದು 5 ಅಂಡರ್ ಪಾಸ್ ಬಿಜೆಪಿ ಹೋದ್ರು. ಬಿಜೆಪಿ ಹೋದ್ಮೇಲೆ ಏನ್ ಮಾಡಿದ್ರು? ಆ ಕುಮಾರಸ್ವಾಮಿ ಜೊತೆ Developing ಸೇರ್ಕೊಂಡು ಗೆ ಇಳಿಸೋದು ಬಂದ್ಬಿಟ್ಟು ಎಲ್ಲ ಯಾರಪ್ಪ? ಸರೋಗುತ್ತೆ. ಅವ್ರು ಬಿಡುಗಡೆ ದಿನ ಮಾಡ್ತಾ ಇಲ್ಲ. ಏನೋ ಒಂದು ಸುದ್ದಿಲಿ ಇರ್ಬೇಕು ಅಂದ್ಬಿಟ್ಟು ಕುಮಾರಸ್ವಾಮಿನೂ ದಿನಕ್ಕೂ ಒಂದೊಂದು ವಾಪಸ್ ಬಂದು ಒಂದೊಂದು ಸುದ್ದಿ ಕೊಟ್ಟು ಹೋಗ್ತಾರೆ. ಆ ತರ ಮುನ್ರತ್ನ ಅಲ್ಲ, ಕಲ್ತ್ಕೊಂಡ್ಬಿಟ್ಟಾರೆ. ಮುನಿರತ್ನ ಅವರು ಇಷ್ಟೆಲ್ಲ ಒಂದು ಮಾನಸಿಕವಾಗಿ ಹಿಂಸೆ ಪಟ್ಟು ಮಾತಾಡುವಂಥದ್ದು ಏನು ಒಂದೇ ವಿಚಾರ ಏನಂದ್ರೆ, ಏನು ಇವರು ಬಿಜೆಪಿಗೆ ಹೋದಂಥ ಸಂದರ್ಭದಲ್ಲಿ ಇವ್ರ ಜೊತೆಗಿದ್ದಂಥವ್ರು ಬಿಜೆಪಿ ನಾಯಕರಿದಾರಲ್ಲ, ಈ ಎಲ್ಲ ಇನ್ಸಿಡೆಂಟ್ ಆದಮೇಲೆ ಇವ್ರನ್ನೆಲ್ಲ ಕೈ ಬಿಟ್ಬಿಟ್ರು. ನನ್ಗೆ ಯಾರೂ ಗತಿ ಇಲ್ಲಪ್ಪ, ಇನ್ನು ಮುಂದಕ್ಕೆ ನನಗೆ ಭಾಳ ಕಷ್ಟ ಆಗ್ತದೆ, ಬೇರೆ ಬೇರೆ ಆರೋಪಗಳು ನನ್ನ ಮೇಲೆ ಸಾಕಷ್ಟು ಆರೋಪಗಳಿದೆ, ಕೇಸಸ್ ನಡೀತಾ ಇದೆ, ಈ ಥರ ಆಗೋಯ್ತಲ್ಲ ಅಂತ ಅವ್ರ ಜೊತೆಗಿದ್ದಂಥವ್ರು ಇವತ್ತು ಯಾರೂ ಇಲ್ಲ. 6 ವರ್ಷಕ್ಕೂ ಸ್ವತಃ ಹೇಳ್ತಾರೆ, ಮುನಿರತ್ನ ನೋಡಿದ್ರೆ ನಂಗೆ ಭಯ ಆಗ್ತದೆ ಸ್ವಾಮಿ, ನಾನು ದೂರ ಇರ್ತೀನಿ ಅಂತ. ಸ್ವತಃ ಅವ್ರ ವಿರೋಧ ಪಕ್ಷ ನಾಯಕ. ಇವರು ವಿಜಯೇಂದ್ರ ಅವ್ರೇ ಅವ್ರ ಜೊತೆ defend ನಿಲ್ತಾ ಇಲ್ಲ. ಮಾಡ್ಕೊಳಕ್ಕಾಗ್ತಾ ಯಾರಿದ್ದಾರೆ ಅವ್ರ ಜೊತೆ? ಅಮ್ಮ, ಒಬ್ಬಂಟಿ ಆಗಿದ್ದಾರೆ. ಒಬ್ಬಂಟಿ ಇವ್ರ ಜೊತೆ ಹೋದಾಗ ಸೋಮಶೇಖರ್ ಅವ್ರು ಇದ್ರು, ಬಸವರಾಜ್ ಅವ್ರು ಇದ್ರು. ಯಾಕೆ ಕುಗ್ಗೋಗ್ಬಿಟ್ಟು ಇವ್ರೊಬ್ರಿಗೆ ಮಾತ್ರ ದೂರ ಇಟ್ಟವ್ರಲ್ಲ? ಬಹುಶಃ ಮಾನಸಿಕವಾಗಿ ಕುಗ್ಗೋಗ್ಬಿಟ್ಟು ಬಹುಶಃ ಸ್ವಲ್ಪ ಮೆದ್ಲು ಗಿದ್ಲು ಏನಾದ್ರು ಸ್ವಲ್ಪ ಏನು ತೊಂದರೆ ಆಗ್ತಾ ಇದೆ ಅವ್ರಿಗೆ, ಅದಕ್ಕೆ ಈ ತರ ಎಲ್ಲ ಅದಕ್ಕೆ ಸ್ವಲ್ಪ ಮಾತಾಡ್ತಾರೆ. ಇದು ಚಿಕ್ಕ ಮಕ್ಳ ಹತ್ರ ಚೆಂಗ್ಲಾಟ ಬಿಜೆಪಿ ಅಂತ ಪಕ್ಷ, ಅಂದ್ರು. ಇದು ಬಾರಿ See, ಶಿಸ್ತಿನ ಪಕ್ಷ. ಇಲ್ಲಿ ಪ್ರತಿಯೊಂದನ್ನು ಹೈಕಮಾಂಡ್ ಅಬ್ಸರ್ವ್ ಮಾಡ್ತಾ ಇರುತ್ತೆ. ಇಲ್ಲಿ ಇವ್ರು ಈಗ ಶಿಸ್ತಿನ ಪಕ್ಷದಲ್ಲಿ ಯಾರೋ ಒಬ್ಬ ಮೆಸೇಜ್ ಕೊಡ್ತಾ ಇದ್ದಾನೆ, ಮುನ್ರಾಜು ಅಂದ್ರಲ್ಲ, ಕಿತಾಕ್ರಿ ಶಿಸ್ತಿನ ಪಕ್ಷ. ಇದು ಇವರ ಒಂದು ಹೇಳಿಕೆಗಳನ್ನ
ಗಮನಿಸ್ತಾ ಇರ್ತಾರೆ. ನಮ್ಮ ಪಾರ್ಟಿಯನ್ನು ಸುಮ್ಮನೆ ಇರೋದಂತ ಅಂತಲ್ಲ, ಪ್ರತಿಯೊಂದು ಒಳ್ಳೆ ವ್ಯಕ್ತಿತ್ವ ಇರುವಂತವ್ರಿಗೆ ಸೀಟ್ ಕೊಡೋದು. ಯತ್ನಾಳ್ನ ಪಾಪ ಮುನಿರತ್ನ ಅವ್ರನ್ನ ಕಾಂಗ್ರೆಸ್ ಅಲ್ಲಿ ಇದ್ದಾಗ ಇವರೇ ಒಂಥರ ಕೆಟ್ಟದಾಗೆಲ್ಲ ಇದು ಮಾಡ್ಕೊಂಡು ಕೊಡ್ಲಿಲ್ಲ ಮೇಡಮ್ ಸೀಟ್. ಅದು ಅವ್ರು ಅರ್ಥ ಮಾಡ್ಕೋತಾ ಇರ್ತಾರೆ ಸುಳ್ಳು ಕೇಸ್ ಯಾವುದು, ಸಿ ಟಿ ರವಿ ಮೇಲೆ ಹೆಂಗೆ ಕೇಸ್ ಆಗ್ತಾ ಇದೆ, ಒಬ್ಬರ ಮೇಲೆ ಒಬ್ಬರು ಏನೇನು ಆಗ್ತಾ ಇದೆ ಅನ್ನೋದನ್ನ ಪಾರ್ಟಿ ಗಮನಿಸ್ತಾ ಇರುತ್ತೆ. ಪಾರ್ಟಿ ವಿಲ್ ಕಮ್ ಟು ಎ ಕನ್ಕ್ಲೂಷನ್ ಅಟ್ ದಿ ನಿಯರೆಸ್ಟ್ ಟು ದಿ ಎಲೆಕ್ಷನ್. ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಅವ್ರು ಸರಿ ಇಲ್ಲ ನಿಯರೆಸ್ಟ್ ಟು ದಿ ಎಲೆಕ್ಷನ್ ಅಲ್ಲಿವರೆಗೆ ಸುಮ್ನೆ ನೋಡ್ತಾರ ಆಟನ? ಆಟ ಅಂದ್ರೆ ಈಗ ತಮಾಷೆ ನೋಡ್ಕೊಂಡು ನಾನು ಹೇಳೋದು ಹೈಕಮಾಂಡ್ ಈಗ ನಾವು ಹೇಳಿದ್ವಲ್ಲ ಅವ್ರ ಜೊತೆಗೆ ಯಾರು ಬರಲ್ಲ